ಕೇಶವನೊಲುಮೆ ಆಗುವ ತನಕ ಕೇಶವನೊಲುಮೆ ಆಗುವ ತನಕ ಕೇಶವನೊಲುಮೆ ಆಗುವ ತನಕ ಲಕುಮಿ ಕೇಶವನೊಲುಮೆ ಆಗುವ ತನಕ ಹರಿದಾಸರೋ ಹರಿದಾಸರೋಳ್ ಇರುತ್ತಿರು ಹೇ ಮನವೇ ಕೇಶವನೊಲುಮೆ ಆಗುವ ತನಕ ಹರಿದಾಸರೋಳ್ ಇರುತ್ತಿರು ಹೇ ಮನುಜ ಕೇಶವನೊಲುಮೆ ಆಗುವ ತನಕ ಹರಿದಾಸರೋಳಿರುತ್ತಿರು ಹೇ ಮನವೇ ಕೇಶವನೊಲುಮೆ ಆಗುವ ತನಕ ಆಶಾಪಾಶವ 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 ಹರಿದು ಬಿಸಾಡುತ್ತ ಆಶಾಪಾಶವ ಹರಿದು ಬಿಸಾಡುತ್ತ ಈಶನ ಸ್ತುತಿಗಳ ಪೊಗಳುತ್ತ ಮನದಲ್ಲಿ ಈಶನ ಸ್ತುತಿಗಳ ಪೊಗಳುತ್ತ ಮನದಲ್ಲಿ ಈಶನ ಸ್ತುತಿಗಳ ಪೊಗಳುತ್ತ ಮನದಲ್ಲಿ ಕೇಶವನೊಲುಮೆ ಕೇಶವನೊಲುಮೆ ಕೇಶವ 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 ಕೇಶವನೊಲುಮೆ ಆಗುವ ತನಕ ಕೇಶವನೊಲುಮೆ ಆಗುವ ತನಕ ಹರಿದಾಸರೋಳ್ ಇರುತ್ತಿರು ಹೇ ಮನುಜ ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ ಪ್ರಾರಬ್ಧಂ ಭುಜ್ಯಮಾನೋ ಹಿ ಗೀತಾಭ್ಯಾಸರತಃ ಸದಾ ಸಮುಕ್ತಃ ಸ ಸುಖೀ ಲೋಕೆ ಕರ್ಮಣಾ ನೋಪಲಿಪ್ಯತೆ ಮಹಾಪಾಪಾತಿಪಾಪಾನಿ ಗೀತಾಧ್ಯಾನಂ ಕರೋತಿ ಚೇತ್ ಕ್ವಚಿತ್ ಸ್ಪರ್ಶಂ ನ ಕುರ್ವಂತಿ ನಳಿನೀದಲಮಂಬುವತ್ ಗೀತಾಯಾಃ ಪುಸ್ತಕಂ ಯತ್ರ ಯತ್ರ ಪಾಠ ಪ್ರವರ್ತತೆ ತತ್ರ ಸರ್ವಾಣಿ ತೀರ್ಥಾನಿ ಪ್ರಯಾಗಾದೀನಿ ತತ್ರ ವೈ ಸರ್ವೇ ದೇವಾಶ್ಚ ಋಷಯಃ ಯೋಗಿನಃ ಪನ್ನಗಾಶ್ಚ ಯೇ
ಗೋಪಾಲ ಗೋಪಿಕಾ ವಾಪಿ ನಾರದೋದ್ಧವ ಪಾರ್ಷದ ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಭಗವದ್ಗೀತಾ ಜ್ಞಾನ ಅಭ್ಯಾಸದ 10ನೇ ಅಧ್ಯಾಯವಾದಂತಹ ವಿಭೂತಿ ಯೋಗವನ್ನು, ಭಗವಂತನ ಮಹಾಮಹಿಮೆಗಳನ್ನು, ಈ ವಿಶ್ವದಲ್ಲಿ ವ್ಯಕ್ತಿ, ವಿಷಯ, ವಸ್ತುಗಳಲ್ಲಿ ಹೇಗೆ ಹಾಸುಹೊಕ್ಕಾಗಿದೆ ಎಂಬುದನ್ನು ಶ್ರೀಕೃಷ್ಣನು ಅರ್ಜುನನಿಗೆ ತಿಳಿಸುವ ಮೂಲಕ ನಮಗೆಲ್ಲರಿಗೂ ಅವನ ದಿವ್ಯ ವ್ಯವಸ್ಥೆಯಲ್ಲಿ ಅವನ ಸ್ಥಾನವೇನು, ಅವನ ಮಹಿಮೆಗಳೇನು ಎಂಬುದನ್ನು ಒಂದೊಂದಾಗಿ ಹೇಳುತ್ತಾ, ಯದ್ಯದ್ ವಿಭೂತಿಮತ್ ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಮಮ ತೇಜೋಂಶ ಸಂಭವಂ. ಯಾವ ವಸ್ತು ವಿಭೂತಿಯುಳ್ಳದ್ದೋ, ಮಹಿಮೆಗಳುಳ್ಳದ್ದೋ, ಅದೆಲ್ಲವೂ, ಯಾವ ವ್ಯಕ್ತಿ ವಿಷಯಗಳು ಶ್ರೀಯುಕ್ತವೋ ಮತ್ತು ಉತ್ಸಾಹದಿಂದಲೂ ಊರ್ಜೆಯಿಂದಲೂ ಕೂಡಿದೆಯೋ ಅವೆಲ್ಲವೂ ನನ್ನ ತೇಜಸ್ಸಿನ ಒಂದು ಅಂಶದಿಂದ ಉಂಟಾದುದು. ಗಮನಿಸಿ, ಎಲ್ಲವೂ ನನ್ನ ತೇಜಸ್ಸಿನ ಒಂದಂಶದಿಂದ ಉಂಟಾದುದು. ಅಂದರೆ ಇಡೀ ವಿಶ್ವವೇ ಭಗವಂತನ ಒಂದಂಶದಿಂದ ಪ್ರಕಟವಾಗುತ್ತಿದೆ. ಅಷ್ಟು ವಿಸ್ತರಿಸಲ್ಪಟ್ಟಿರುವಂತಹ ಅವನ ಮಹಾಮಹಿಮೆಗಳನ್ನು ತಿಳಿದುಕೊಳ್ಳಲು ಯಾವುದು ವಿಶೇಷವೆನಿಸುತ್ತದೆಯೋ, ಎಲ್ಲಿ ಉತ್ಸಾಹದಿಂದ ಕೂಡಿದೆಯೋ, ಶ್ರೀಯುಕ್ತವೋ, ಯಾವುದು ಏಳಿಗೆಯನ್ನು ಪಡೆಯುತ್ತದೆಯೋ ಅವುಗಳೆಲ್ಲದರಲ್ಲಿಯೂ ನನ್ನ ಅಂಶವಿದೆ ಎಂಬುದನ್ನು ಮನಗಂಡು, ಹೇ ಅರ್ಜುನ, ಎಲ್ಲವೂ ನನ್ನಿಂದಲೇ ವ್ಯವಸ್ಥಿತವಾಗಿ ನನ್ನ ಅಂಶದಿಂದಲೇ ತೇಜಸ್ಸಿನಿಂದಲೇ ಬೆಳಗುತ್ತಿದೆ ಎಂಬುದನ್ನು ತಿಳಿದುಕೋ. ಅಷ್ಟೊಂದೆಲ್ಲ ಏಕಪ್ಪ ಹೇಳಬೇಕು ನಿನಗೆ? ಅಥವಾ ಬಹುನ ಏತೇನ ಕಿಂ ಜ್ಞಾನೇನ ತವ ಅರ್ಜುನ ವಿಷ್ಟಭ್ಯಾಂ ಅಹಮಿದಂ ಕೃತ್ಸ್ನಮೇಕಾಂಶೇನ ಸ್ಥಿತೋ ಜಗತ್. ಇಡೀ ವಿಶ್ವವನ್ನೇ ನನ್ನ ಒಂದಂಶದಿಂದ ನಾನು ಧರಿಸಿಕೊಂಡಿದ್ದೇನೆ, ಇಡೀ ಜಗತ್ತೆಲ್ಲವನ್ನು ಧರಿಸಿಕೊಂಡಿದ್ದೇನೆ ಎಂಬುದಾಗಿ ಪರಮಾತ್ಮನು ಹೇಳಿದ ಒಡನೆಯೇ ಹಿಂದೆ ಅರ್ಜುನನಿಗೆ ಉದ್ಭವಿಸದ ಅನುಮಾನಗಳು ಈಗ ಉದ್ಭವಿಸುತ್ತಿಲ್ಲ. ನೀನು ಹೇಗೆ ಒಂದಂಶದಲ್ಲಿ ಎಲ್ಲವನ್ನೂ ಧರಿಸಿರುವೆ ಎಂಬ ಪ್ರಶ್ನೆಯನ್ನು ಕೇಳುವುದಿಲ್ಲ. ಪರಮಾತ್ಮ, ನೀನು ಹೇಳುವುದೆಲ್ಲವೂ ಸರಿಯೇ ಇದೆ, ನನಗೆ ಮೋಹವು ಬಿಟ್ಟು ಹೋಗಿದೆ, ನಿನ್ನನ್ನು ಯಾರೆಂದು ನಾನು ಈಗ ಸರಿಯಾಗಿ ಬಲ್ಲೆ. ನೀನು ಸರ್ವಶಕ್ತ, ಸರ್ವಸಮರ್ಥ, ನಿನ್ನಿಂದ ಎಲ್ಲವೂ ಸಾಧ್ಯ, ನೀನೇ ಈ ವಿಶ್ವಕ್ಕೆ ಒಡೆಯ. ವಿಶ್ವವನ್ನೆಲ್ಲ ವ್ಯಾಪಿಸಿರುವ ತೇಜಾಂಶ ಸಂಭೂತನಾದ ನೀನು ಒಂದಂಶದಲ್ಲಿ ಧರಿಸಿರುವೆಂದು ಹೇಳಿದ್ದೀಯ. ಅದೆಲ್ಲವೂ ಸತ್ಯವೆಂಬುದಾಗಿಯೇ ನಾನು ಈಗ ತಿಳಿದುಕೊಂಡಿದ್ದೇನೆ ಎಂಬುದಾಗಿ ಜ್ಞಾನೋದಯವನ್ನು ಪಡೆದಂತಹ ಅರ್ಜುನನು 10ನೇ ವಿಶ್ವರೂಪ ದರ್ಶನ ಯೋಗ ಅಧ್ಯಾಯದಲ್ಲಿ ಪ್ರಾರಂಭದಲ್ಲಿಯೇ ತಾನು ಇಷ್ಟರವರೆಗೆ ಕೊಂಡುದೆಲ್ಲವೂ ಮೋಹದಿಂದ ಶ್ರೀಕೃಷ್ಣನನ್ನು ಅರ್ಥ ಮಾಡಿಕೊಂಡಿರಲಿಲ್ಲ ಎಂಬ ತನ್ನ ಅಜ್ಞಾನವನ್ನು
ಮತ್ತು ತಪ್ಪುಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಪರಮಾತ್ಮನನ್ನು ವಿಶ್ವವೆಂಬುದಾಗಿ ತಿಳಿದುಕೊಳ್ಳುತ್ತಾ ಅವನ ಮಹಿಮೆಗಳನ್ನು ಇಚ್ಛುಕನಾಗಿ ಉತ್ಸಾಹದಿಂದ ಭಗವಂತನನ್ನು ಬೇಡಿಕೊಳ್ಳುತ್ತಾನೆ. ಅಪ್ಪ, ಯಾವ ವರ್ಣನೆಗಳನ್ನು ನೀನು ಇದುವರೆಗೆ ನಿನ್ನ ಮಹಿಮೆಗಳ ಮತ್ತು ವಿಭೂತಿಗಳ ವಿಷಯದಲ್ಲಿ ತಿಳಿಸಿದೆಯೋ ಅವುಗಳೆಲ್ಲವೂ ಸರಿಯೇ, ಸತ್ಯವೇ. ನಾನು ಸಂಪೂರ್ಣವಾಗಿ ಮೋಹದಿಂದ ಹೊರಬಂದಿದ್ದೇನೆ. ಎಲ್ಲವನ್ನೂ ಈಗ ನಿನ್ನ ಮಾತುಗಳನ್ನು ಕೇಳುವ ಮೂಲಕ ಅರ್ಥ ಮಾಡಿಕೊಂಡಿದ್ದೇನೆ. ದಯಮಾಡಿ ನನಗೊಂದು ಉಪಕಾರವನ್ನು ಮಾಡು ಹೇ ಕೃಷ್ಣ. ಈ ನಿನ್ನ ಐಶ್ವರ್ಯ ರೂಪವನ್ನು, ವಿಶ್ವರೂಪವನ್ನು ನಾನು ನೋಡಲು ಸಮರ್ಥನಾಗಿದ್ದೇನೆಂದು ನಿನಗೆ ಅನ್ನಿಸಿದರೆ, ನೋಡಿ, ದೈನ್ಯ ಭಾವದಲ್ಲಿ ಜ್ಞಾನೋದಯವಾದ ಮೇಲೆ ಉಂಟಾದ ಮಾತುಗಳು. ನಾನು ಸಮರ್ಥನೆಂದು, ನನಗೆ ಆ ಯೋಗ್ಯತೆ ಇದೆ ಎಂದು, ಅರ್ಹನೆಂದು ನಿನಗನ್ನಿಸಿದರೆ ಆ ವಿಶ್ವರೂಪವನ್ನು, ಐಶ್ವರ್ಯ ರೂಪವನ್ನು ನೋಡಲಿಚ್ಛಿಸುತ್ತೇನೆ. ದಯಮಾಡಿ ನನಗೆ ಅದನ್ನು ತೋರಿಸು ಎಂಬುದಾಗಿ ದೈನ್ಯದಿಂದ ಅರ್ಜುನನು ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಕೃಷ್ಣನನ್ನು ಬೇಡಿಕೊಳ್ಳುತ್ತಾನೆ. ವಿಶ್ವರೂಪ ದರ್ಶನ ಯೋಗ 11ನೇ ಅಧ್ಯಾಯ ಆರಂಭ. ಮೊದಲನೆಯ ಶ್ಲೋಕ. ಮದನುಗ್ರಹಾಯ ಪರಮಂ ಗುಹ್ಯಂ ಅಧ್ಯಾತ್ಮ ಸಂಹಿತಂ ಯತ್ವಯೋಕ್ತಂ ಯತ್ ತ್ವಯಾ ಉಕ್ತಂ ಯತ್ವಯೋಕ್ತಂ ವಚಸ್ತೇನ ಮೋಹೋ ಅಯಂ ವಿಗತೋ ಮಮ. ಅಪ, ಆಧ್ಯಾತ್ಮ ಸಂಹಿತವಾದಂತಹ ಮತ್ತು ಪರಮಗುಹ್ಯವಾದಂತಹ ಯಾವ ಒಂದು ನಿನ್ನ ಮಹಿಮೆಗಳಿದೆಯೋ ಅವುಗಳೆಲ್ಲವನ್ನು ನನ್ನನ್ನು ಅನುಗ್ರಹಿಸುವ ಸಲುವಾಗಿಯೇ, ನನ್ನ ಅಜ್ಞಾನವನ್ನು ಹೋಗಲಾಡಿಸುವ ಸಲುವಾಗಿಯೇ ಹೇಳಿದೆಯಲ್ಲ. ಆ ನಿನ್ನ ಕಾರುಣ್ಯಕ್ಕೆ, ಆ ನಿನ್ನ ಮಹದ್ ಉಪಕಾರಕ್ಕೆ ಶರಣಾಗಿ ಶಿರವಾಗಿ ನಮಿಸುತ್ತೇನೆ. ಹೇ ಕೃಷ್ಣ, ನನ್ನ ಎಲ್ಲ ಮೋಹಗಳು ಬಿಟ್ಟು ಹೋದವು. ಮೋಹಗಳೆಲ್ಲವೂ ಜ್ಞಾನದಿಂದ ಮಾತ್ರ ಬಿಟ್ಟು ಹೋಗಲು ಸಾಧ್ಯ. ಅಜ್ಞಾನದಿಂದ ಮೋಹವು ಆಕ್ರಮಿಸುತ್ತದೆ. ಅಂತಹ ಮೋಹವನ್ನು ಕಳೆದುಕೊಳ್ಳಲು ಜ್ಞಾನ ಒಂದೇ ಸರಿಯಾದ ಉಪಕರಣ. ಅಂತಹ ಜ್ಞಾನೋದಯವನ್ನು ನಾನು ಈಗ ಪಡೆದಿದ್ದೇನೆ. ಮೋಹದಿಂದ ಅಜ್ಞಾನಿಯಾಗಿಲ್ಲ. ನಿನ್ನ ಒಂದು ಕರುಣೆಯಿಂದಲೂ ನಿನ್ನ ಅನುಗ್ರಹದಿಂದಲೂ ನೀನು ಹೇಳಿಕೊಟ್ಟ ಸಂಪೂರ್ಣ ಜ್ಞಾನದಿಂದಲೂ ಮೋಹದಿಂದ ಹೊರಗೆ ಬಂದಿದ್ದೇನೆ. ನಿನ್ನ ಈ ಒಂದು ಐಶ್ವರ್ಯ ರೂಪವನ್ನು, ವಿಶ್ವರೂಪವನ್ನು ಹೇಗೆ ಧರಿಸಿದ್ದೀಯಾ ಎಂಬುದನ್ನು ನನಗೆ ನೋಡಲು ಸಾಧ್ಯವಾಗುವುದಾದರೆ, ನಾನು ಯೋಗ್ಯ ಎಂದು ಅನ್ನಿಸಿದರೆ ದಯಮಾಡಿ ನನಗೆ ಅದನ್ನು ತೋರಿಸು. ಭವಾಪ್ಯಯೌ ಹಿ ಭೂತಾನಾಂ ಶ್ರುತೌ ವಿಸ್ತರಶೋಮಯ ತ್ವತ್ತಃ ಕಮಲಪತ್ರಾಕ್ಷ ಮಹಾತ್ಮ್ಯಮಪಿ ಚ ಅವ್ಯಯಂ. ನಿನ್ನ ಈ ಮಹಾತ್ಮ್ಯವನ್ನು, ಮಹಿಮೆಗಳನ್ನು, ವಿಭೂತಿಯನ್ನು ಕಣ್ಣಿನಿಂದ ನೋಡಲಿಚ್ಛಿಸುತ್ತೇನೆ. ಪ್ರಾಣಿಗಳ ಉತ್ಪತ್ತಿ ಲಯಗಳನ್ನು ಮತ್ತು ನಿನ್ನ ಅವ್ಯಯವಾದಂತಹ ಈ ಮಹಾತ್ಮ್ಯವನ್ನು, ಈ ಮಹಾತ್ಮೆಯನ್ನು ಕೂಡ ವಿಸ್ತಾರವಾಗಿ ಕೇಳಿರುವಂಥದ್ದನ್ನು ದಯಮಾಡಿ ತೋರಿಸುವಂಥವನಾಗು. ಪರಮೇಶ್ವರ ಎಂಬುದಾಗಿ ಸಂಬೋಧಿಸುತ್ತಾನೆ. ಏವಮೇತಾತ್ ಯಥಾರ್ಥ ತ್ವಮಾತ್ಮ ನಂ ಪರಮೇಶ್ವರ ದ್ರಷ್ಟುಮಿಚ್ಛಾಮಿ. ಅಪ, ಪರಮೇಶ್ವರ ಶ್ರೀಕೃಷ್ಣ ಪರಮಾತ್ಮ,
ವಿಶ್ವರೂಪವನ್ನೇ ವರ್ಣಿಸಿದ ಮಹಾಮಹಿಮನೆ, ನನಗೆ ಆ ರೂಪಮೈಶ್ವರ್ಯವನ್ನು ಖಂಡಿತ ತೋರಿಸುವವನಾಗು, ದಯಮಾಡಿ ತೋರಿಸುವವನಾಗು. ದ್ರಷ್ಟುಮಿಚ್ಛಾಮಿ, ನೋಡಲು ಬಹಳ ಆಸೆಯಾಗುತ್ತಿದೆ. ಕೇಳಿದುದನ್ನು ಅರ್ಥ ಮಾಡಿಕೊಂಡಿದ್ದೇನೆ, ಈಗ ನೋಡಲು ಬಯಸಿದ್ದೇನೆ ಎಂಬುದಾಗಿ ಅರ್ಜುನನು ಸಂಪೂರ್ಣ ಶರಣಾಗತಿಯನ್ನು ಹೊಂದಿ ಶ್ರೀಕೃಷ್ಣನನ್ನು ಐಶ್ವರ್ಯ ರೂಪವನ್ನು ವಿಶ್ವರೂಪವನ್ನು ತೋರಿಸಬೇಕು ಎಂಬುದಾಗಿ ಕೇಳುತ್ತಲಿದ್ದಾನೆ. ಮನ್ಯಸೇ ಯದಿ ತಚ್ಛಕ್ಯಂ, ನನಗೆ ಯೋಗ್ಯತೆ ಇದೆಯೋ ಇಲ್ಲವೋ, ಅರ್ಹತೆ ಇದೆಯೋ ಇಲ್ಲವೋ, ನಾನು ನೋಡಲು ಶಕ್ಯನೋ ಇಲ್ಲವೋ ಎಂಬುದು ನನಗೆ ತಿಳಿದಿಲ್ಲ, ಅದು ನಿನಗೆ ತಿಳಿದಿದೆ. ಹಾಗೊಂದು ವೇಳೆ ನಾನು ನೋಡಬಲ್ಲೆ ಎಂದು ಎನಿಸಿದರೆ ದಯಮಾಡಿ ತೋರಿಸು. ಇಲ್ಲಿ ಅರ್ಜುನನ ಜ್ಞಾನೋದಯದ ಮಾತುಗಳು ಎಷ್ಟು ಸ್ಪಷ್ಟವಾಗಿವೆ. ಶ್ರೀಕೃಷ್ಣನನ್ನು ಸಖನೆಂಬುದಾಗಿಯೂ, ದ್ವಾರಕಾಧೀಶನಾದ ಒಬ್ಬ ರಾಜನೆಂಬುದಾಗಿಯೂ, ತನ್ನಂತೆಯೇ ಮಾನವ ದೇಹವನ್ನು ಹೊತ್ತಿರುವಂತಹ ಧರಿಸಿರುವಂತಹ ಸಾಮಾನ್ಯ ಮಾನವನಂತೆಯೂ ಕೃಷ್ಣನನ್ನು ನೋಡುತ್ತಿಲ್ಲ. ಇಲ್ಲ, ವಿಶ್ವರೂಪಿಯಾದಂತಹ, ವಿಶ್ವಕ್ಕೆ ಒಡೆಯನಾದಂತಹ, ಇಡೀ ವಿಶ್ವವನ್ನೇ ತನ್ನ ಒಂದಂಶದಿಂದ ಧರಿಸಿರುವಂತಹ ಪರಮಾತ್ಮನನ್ನು, ಅವನ ಐಶ್ವರ್ಯ ರೂಪವನ್ನು, ಜಗತ್ತನ್ನು ನೋಡಲು ಇಚ್ಛಿಸುತ್ತಿದ್ದಾನೆ. ಯೋಗೇಶ್ವರ, ಪರಮೇಶ್ವರ, ಯೋಗೇಶ್ವರ ಈ ಪದಗಳು ಕೃಷ್ಣನನ್ನು ಅರ್ಥ ಮಾಡಿಕೊಂಡಿರುವುದಕ್ಕೆ ಸೂಚಿಸುತ್ತಿರುವಂತಹ ದಿವ್ಯ ಜ್ಞಾನವನ್ನು ತೋರಿಸುತ್ತದೆ. ಯೋಗೇಶ್ವರ, ತಥೋ ಮೇ ತ್ವಂ ದರ್ಶಯಾತ್ಮ ನಮವ್ಯಯಂ, ನನಗೆ ತೋರಿಸು, ಅವ್ಯಯವಾಗಿರುವಂತಹ ಈ ವಿಶ್ವರೂಪವನ್ನು ನನಗೆ ತೋರಿಸು. ಹೇ ಪರಮಾತ್ಮ, ಕರುಣಿಸು. ನನಗೆ ಆ ಶಕ್ತಿ ಇದೆಯೋ ಇಲ್ಲವೋ ತಿಳಿಯದು. ಇದೆಯೆಂದನಿಸಿದರೆ, ನಾನು ಯೋಗ್ಯನೆಂದೆನಿಸಿದರೆ, ಯುಕ್ತವಾಗಿದ್ದರೆ ಆ ನಿನ್ನ ಯೋಗ ಸಿದ್ಧಿಗಳಿಂದ ಈ ಒಂದು ಐಶ್ವರ್ಯ ರೂಪವನ್ನು ತೋರಿಸು, ನೋಡಲಿಚ್ಛಿಸುತ್ತೇನೆ. ಶ್ರೀ ಭಗವಾನ್ ವಾಚ. ಶ್ರೀಕೃಷ್ಣನು ಹೇಳುತ್ತಾನೆ, ಪಶ್ಯ ಮೇ ಪಾರ್ಥರೂಪಾಣಿ ಶತಶೋಥ ಸಹಸ್ರಶಃ ನಾನಾ ವಿಧಾನಿ ದಿವ್ಯಾನಿ ನಾನಾ ವರ್ಣಾಕೃತೀನಿ ಚ. ಪಶ್ಯ ಆದಿತ್ಯಾನ್ ವಸೂನ್ ರುದ್ರಾನ್ ಅಶ್ವಿನೌ ಮರುತಸ್ಥತಾ ಬಹೂನ್ ಅದೃಷ್ಟಪೂರ್ವಾಣಿ ಪಶ್ಯ ಆಶ್ಚರ್ಯಾಣಿ ಭಾರತ. ಇಹೈಕಸ್ಥಂ ಜಗತ್ಕೃತ್ಸ್ನಂ ಪಶ್ಯಾದ್ಯ ಸಚರಾಚರಂ ಮಮ ದೇಹೇ ಗುಡಾಕೇಶ ಯಚ್ಚಾನ್ಯದ್ರಷ್ಟುಮಿಚ್ಛಸಿ. ನೋಡಪ್ಪ, ಎಲ್ಲವನ್ನು ತೋರಿಸುತ್ತೇನೆ. ನಿನ್ನ ಮೇಲಿನ ಅನುಗ್ರಹಕ್ಕೋಸ್ಕರವಾಗಿಯೇ ಇಲ್ಲಿ ಎಲ್ಲ ಭಕ್ತರು ಹೇಳುವ ಮಾತು ಭಕ್ತಾನುಗ್ರಹ ತತ್ಪರ. ಏಕೆ? ಪರಮಾತ್ಮನ ಅಂತಹ ಕಾರುಣ್ಯ ಭಕ್ತಾನುಗ್ರಹ ತತ್ಪರತೆಯೇ. ಅದೊಂದೇ ಕಾರಣದಿಂದ ಪರಮಾತ್ಮನು ಅರ್ಜುನನಿಗೆ ತೋರಿಸುವನು ಎಂಬುದಾಗಿ ಹೇಳುತ್ತಿದ್ದಾನೆ. ಆದರೆ ಅರ್ಜುನ, ಇವೆಲ್ಲವನ್ನು ನೀನು ನೋಡಲು ಈ ಒಂದು ಚರ್ಮದ ಕಣ್ಣುಗಳಿಂದ, ಚರ್ಮ ಚಕ್ಷುಸ್ಸಿನಿಂದ ಸಾಧ್ಯವಿಲ್ಲಪ್ಪ. ಅದಕ್ಕಾಗಿಯೇ ನಿನಗೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ಕೊಡುತ್ತೇನೆ. ಈ ನನ್ನ ದಿವ್ಯ ರೂಪವನ್ನು
ಅನಂತ ಮಹಿಮೆಗಳುಳ್ಳ ಐಶ್ವರ್ಯ ರೂಪವನ್ನು, ವಿಶ್ವರೂಪವನ್ನು ನೋಡುವಂಥವನಾಗು. ಈ ವಿಶ್ವರೂಪದಲ್ಲಿ ನಿನಗೆ ಕಾಣುವುದೆಲ್ಲವೂ ಈ ರೀತಿ ಇರುತ್ತದೆ ಎಂಬುದಾಗಿ ಪರಮಾತ್ಮನು ನಾನಾ ವಿಧವಾದ ದಿವ್ಯವಾದ ಅನೇಕ ವರ್ಣಗಳುಳ್ಳ ಮತ್ತು ಅನೇಕ ಆಕೃತಿಗಳನ್ನುಳ್ಳ ನನ್ನ ಈ ಅಸಂಖ್ಯಾತ ರೂಪಗಳನ್ನು ಒಂದೇ ಎಡೆಯಲ್ಲಿ ನೋಡು. ವಿಶ್ವದಲ್ಲೆಲ್ಲೆಡೆ ವಿಸ್ತರಿಸಿರುವಂತಹ ಈ ಐಶ್ವರ್ಯ ರೂಪವನ್ನು ಇಲ್ಲಿ ಒಂದೇ ಎಡೆಯಲ್ಲಿ ನೀನು ನೋಡುವಂತೆ ಯೋಗ ಸಿದ್ಧಿಗಳಿಂದ ಪ್ರಕಟಪಡಿಸುತ್ತೇನೆ. ಲೇ ಅರ್ಜುನ, ಆದಿತ್ಯರನ್ನು, ವಸುಗಳನ್ನು, ರುದ್ರರನ್ನು, ಅಶ್ವಿನಿ ದೇವತೆಗಳನ್ನು, ಮರುದ್ಗಣಗಳನ್ನು ಮತ್ತು ಹಿಂದೆ ಎಂದೂ ನೋಡದಿರುವ ಅನೇಕ ಆಶ್ಚರ್ಯಗಳನ್ನು ತೋರಿಸುತ್ತೇನೆ. ಎಲೈ ಅರ್ಜುನ, ಇಲ್ಲಿ ನನ್ನ ದೇಹದ ಒಂದೇ ಕಡೆಯಲ್ಲಿ ಚರಾಚರವಾದ ಇಡೀ ಜಗತ್ತನ್ನು, ಒಂದೇ ಕಡೆಯಲ್ಲಿ ಚರಾಚರವಾದ ಇಡೀ ಜಗತ್ತನ್ನು ತೋರಿಸುತ್ತೇನೆ. ಮತ್ತು ಬೇರೆ ಬೇರೆ ಯಾವುದನ್ನು ನೋಡಲು ಇಷ್ಟಪಡುತ್ತೀಯೋ, ಇಚ್ಛಿಸುತ್ತೀಯೋ ಅವುಗಳೆಲ್ಲವನ್ನೂ ಕೂಡ ನೋಡು. ಈ ಭಗವಂತನ ಮಾತುಗಳು ಸಾಧ್ಯವೇ, ಸತ್ಯವೇ, ನಡೆದಿದೆಯೇ ಎಂಬ ಅನುಮಾನಗಳು ಅಲ್ಪ ಬುದ್ಧಿಯುಳ್ಳ ಮಾನವನಿಗೆ ಸಹಜವಾಗಿಯೇ ಬರುತ್ತದೆ. ಇಂದಿನ ಕಾಲದ ಜ್ಞಾನದ ಮಹಿಮೆಯಿಂದಲೂ ಇವುಗಳನ್ನು ನಾವು ಪುಷ್ಟೀಕರಿಸಬಹುದು. ಕೇವಲ 4 ಗೋಡೆಗಳ ಮಧ್ಯೆ ಕುಳಿತುಕೊಂಡು ಪರದೆಯ ಮೇಲೆ ಬಿಡುವಂತಹ ಸಕಲ ಚಲನಚಿತ್ರಗಳ ಮೂಲಕ ಇಡೀ ವಿಶ್ವವನ್ನೇ ನೋಡಬಹುದಾದರೆ, ಪರಮಾತ್ಮನ ಯೋಗ ಸಿದ್ಧಿಯಿಂದ ಅರ್ಜುನನಿಗೆ ಎಲ್ಲವನ್ನೂ ತೋರಿಸಬಲ್ಲನು, ಒಂದೆಡೆಯಲ್ಲಿ ತೋರಿಸಬಲ್ಲನು ಎಂಬುದು ಅತ್ಯಂತ ವಾಸ್ತವವಾಗಿ ಸತ್ಯವಾದ ಮಾತುಗಳು. ಅದಕ್ಕೆ ಉದಾಹರಣೆ, ನಾವು ಒಂದೆಡೆಯಲ್ಲಿ ಕುಳಿತುಕೊಂಡು ವಿಶ್ವವನ್ನೇ ನೋಡುವಂತಹ ವೈಜ್ಞಾನಿಕ ಉಪಕರಣಗಳು ಈಗ ಲಭ್ಯವಾಗಿದೆ. ಮಹಾಭಾರತದಂಥ ಸಾವಿರಾರು ವರ್ಷಗಳ ಕಥೆಗಳನ್ನು ಕೇವಲ 2 ಗಂಟೆಗಳಲ್ಲಿ ಸಂಪೂರ್ಣವಾಗಿ ನೋಡಬಲ್ಲವು. ಅಷ್ಟು ಆಧುನಿಕ ತಂತ್ರಗಳಿಂದ ಸಾಧ್ಯವಾಗುವುದಾದರೆ, ಅಂದಿನ ಯುದ್ಧರಂಗದಲ್ಲಿ ಶ್ರೀಕೃಷ್ಣನು ಸರ್ವಶಕ್ತ, ಸರ್ವಸಮರ್ಥ, ಎಲ್ಲವನ್ನೂ ತೋರಿಸಲು ಸಾಧ್ಯವೆಂಬುದು ಅತ್ಯಂತ ಸುಲಭವಾಗಿ, ಸರಳವಾಗಿ ಅರ್ಥ ಮಾಡಿಕೊಳ್ಳಬಹುದು. ಇಲ್ಲಿ ಒಂದು ವಿಶೇಷವನ್ನು ನಾವು ಗಮನಿಸಬೇಕು. ಸಾಮಾನ್ಯ ಕಣ್ಣುಗಳಿಂದ ಇದನ್ನು ನೋಡಲು ಸಾಧ್ಯವಿಲ್ಲ ಅರ್ಜುನ. ಇದಕ್ಕೆ ವಿಶೇಷವಾದ ದಿವ್ಯ ದೃಷ್ಟಿಯನ್ನು ನಾನು ನಿನಗೆ ಕರುಣಿಸುತ್ತೇನೆ. ನಂತರ ಈ ವಿಶ್ವರೂಪವನ್ನು ತೋರಿಸುತ್ತೇನೆ ಎಂಬುದಾಗಿ ಪರಮಾತ್ಮನು ಅರ್ಜುನನಿಗೆ ತನ್ನ ಕಾರುಣ್ಯವನ್ನು, ವಿಶ್ವರೂಪ ದರ್ಶನವನ್ನು ಕೊಡಿಸುತ್ತಾ ಭಕ್ತ ಅನುಗ್ರಹ ತತ್ಪರತೆಯನ್ನು ತೋರಿಸುತ್ತಾನೆ. ಇಷ್ಟನ್ನು ನೋಡುತ್ತಿದ್ದಂತಹ ಪ್ರತ್ಯಕ್ಷ ವರದಿಯನ್ನು ಧೃತರಾಷ್ಟ್ರನಿಗೆ ಒಪ್ಪಿಸಿದ್ದಂತಹ ಸಂಜಯನು ಮಹಾರಾಜನಿಗೆ ಹೀಗೆಂದು ಹೇಳುತ್ತಾನೆ: ಎಲೈ ಧೃತರಾಷ್ಟ್ರನೇ, ರಾಜನೇ, ಮಹಾಯೋಗೇಶ್ವರನಾದಂತಹ ಅರ್ಜುನನು ಯೋಗೇಶ್ವರ ಎಂಬುದಾಗಿ ಮಾತ್ರ ಹೇಳಿದನು. ಆದರೆ ಸಂಜಯನು ಮಹಾಯೋಗೇಶ್ವರನಾದಂತಹ ಶ್ರೀಹರಿಯು ಹೀಗೆ ಹೇಳಿ ಅನಂತರ ಅರ್ಜುನನಿಗೆ ಈಶ್ವರೀಯವಾಗಿರುವಂತಹ, ಐಶ್ವರ್ಯ ರೂಪದಿಂದ ತುಂಬಿರುವಂತಹ ತನ್ನ ವಿಶ್ವರೂಪವನ್ನು ತೋರಿಸಿದನು ಎಂಬುದಾಗಿ ಸಂಜಯನು ಮಹಾರಾಜನಿಗೆ ವರ್ಣಿಸುತ್ತಿದ್ದಾನೆ.
ಏವ ಮುಕ್ತ್ವಾ ತಥೋ ರಾಜನ್ ಮಹಾಯೋಗೇಶ್ವರೋ ಹರಿ ದರ್ಶಯಾಮಾಸ ಪಾರ್ಥಾಯ ದರ್ಶಯಾಮಾಸ ಪಾರ್ಥಾಯ ಪಾರ್ಥನಿಗೋಸ್ಕರವಾಗಿಯೇ ತೋರಿಸಲೋಸುಗ ಈ ವಿಶ್ವರೂಪವನ್ನು ಯೋಗ ಸಿದ್ಧಿಗಳಿಂದ ಧರಿಸುತ್ತಾನೆ. ಪರಮಂ ರೂಪಂ ಐಶ್ವರಂ, ಪರಮಾತ್ಮನ ಈ ದಿವ್ಯ ಕಾರುಣ್ಯವನ್ನು ಸಂಜಯನು ಯಥಾವತ್ತಾಗಿ ವರ್ಣಿಸಿ ಧೃತರಾಷ್ಟ್ರನಿಗೆ ಹೇಳುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.